ಸುಧನ್ವ ಅವರು ಒಂದು ಪ್ರಶ್ನೆ ರೈಸ್ ಮಾಡ್ತಾ ಇದ್ರು. ಬೇಕಾದ್ರೆ ನೀವು ಲೋಕೇಶ್ವರ್ ಸರ್ಗೆ ಕೇಳಿ ಒಂದು ಕ್ವಶನನ್ನು. ಈ ಮರ್ಡರ್ ಕೇಸ್ಗಳಲ್ಲಿ ಯಾವ ಕೇಸಲ್ಲಿ 232 ಸಾಕ್ಷಿಗಳನ್ನು ಪೊಲೀಸರು ಕೊಟ್ಟಿದ್ರು? ಹೋಗಲಿ, ಸೆಷನ್ಸ್ ಕೋರ್ಟ್ನಲ್ಲಿ ಬೇಲು ಕ್ಯಾನ್ಸಲ್ ಆಗ್ತಾ ಇತ್ತು, ಹೈಕೋರ್ಟಲ್ಲಿ ಬೇಲ್ ಆಯಿತು, ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಆಯಿತು. ಆ ಮನುಷ್ಯರಿಗೆ 17 ಜನ ನೋಡ್ರಿ, ಅವ್ರು ತಪ್ಪು ಮಾಡಿದಾರೋ ಮಾಡಿರೋ ನಮಗೆ ಗೊತ್ತಿಲ್ಲ, ಅವ್ರಿಗೆ ಊಟ ತಿನ್ನೋಕೆ ಹೋದ್ರೂ ಬಿಡಲ್ಲ, ಅದಕ್ಕೊಂದು ಅರ್ಜಿ ಹಾಕ್ಕೊಳ್ತಾರೆ. ಅವ್ರಿಗೊಂದು ಕಂಬಳಿ ಕೇಳಕ್ಕೆ ಹೋದ್ರೂ ಅರ್ಜಿ ಹಾಕೋಬೇಕು, ಒಂದು ಯಾವುದೋ ಬೆಡ್ ಬೇಕು ಅಂದರೂ ಅದಕ್ಕೊಂದು ಅರ್ಜಿ ಹಾಕ್ಕೊಳ್ಬೇಕು, ಅದಕ್ಕೊಂದು ಆಕ್ಷೇಪಣೆ ಇರುತ್ತೆ. ಅಲ್ಲಿ ಈ ಮಟ್ಟದ ಟ್ರೀಟ್ಮೆಂಟು ದೇಶದ ಪ್ರಖ್ಯಾತ ವಕೀಲರನ್ನೇ ಸರ್ಕಾರ ನೇಮಿಸಿಕೊಂಡು ಈ ಕೇಸಲ್ಲಿ ಅವರ ಬೇಲ್ ಕ್ಯಾನ್ಸಲ್ ಮಾಡೋ ವಿಚಾರದವರೆಗೂ ಯಾಕೆ ಹೋಗಿತ್ತು? ಜಿದ್ದ ಸೇಡ ಏನು ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಇದು ಬೇಸಿಕ್ ಸುಧನ್ವ ಅವರ ಕ್ವಶನ್. ಲೋಕೇಶ್ವರ್ ಸರ್ ಕೇಳಿಬಿಡ್ತೀನಿ ನಾನು. ಸರ್, ಒಂದು ಮರ್ಡರ್ ಕೇಸಲ್ಲಿ ನಾನು ಬೇರೆ ಯಾವ ಕೇಸು ಕೇಳಕ್ಕೆ ಹೋಗಲ್ಲ ಸರ್. ಮ್ಯಾಕ್ಸಿಮಮ್ ನಿಮಗೆ ನಿಮ್ಮ ಅನುಭವದಲ್ಲಿ ನೀವು ಮಾಡೋದು ಹೇಳ್ಬಿಡಿ, ಬೇರೆ ಬಿಟ್ಬಿಡಿ, 232 ಎವಿಡೆನ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದಾದ್ರೂ ಕೇಸ್ ಆಗಿತ್ತಾ ಸರ್? ಇಲ್ಲ, ನಮ್ಮಲ್ಲಿ ನೋಡಿ, ಸಿಸಿಬಿ, ಸಿಬಿಐ, ಸಿಐಡಿ ಈ ಸ್ಪೆಷಲ್ ಏಜೆನ್ಸೀಸ್ ಅಂತ ಏನ್ ನಮ್ಮಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವೆ, ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೋಗೋದು ನಾವು ಎಲ್ಲ ನೋಡಿದೀವಿ. ಅಲ್ಲಿ ಈ ತರದ್ದೆಲ್ಲ ಸಾವಿರಾರು ಗಟ್ಲೆ ಪೇಜಸ್ ಚಾರ್ಜ್ ಶೀಟ್ಗಳು, 100 ವಿಟ್ನೆಸ್ಗಳು ಮಾಡೋದು ಎಲ್ಲ ನೋಡಿದೀವಿ ನಾವು. ಆದ್ರೆ ನಾರ್ಮಲ್ ಕೋರ್ಸ್ ಅಲ್ಲಿ ನಡೆಯೋ ಪೊಲೀಸ್ ಸ್ಟೇಷನ್ ಇನ್ವೆಸ್ಟಿಗೇಷನ್ಸ್ ಗಳಲ್ಲಿ ನಾವು ಈ ಒಂದು 30-25 ಜನ ಸಾಕ್ಷಿಗಳು ಮತ್ತೆ ಇನ್ನ ಅದರ್ ವಿಟ್ನೆಸ್ ಎಲ್ಲ ಸೇರಿದ್ರು 50 ದಾಟೋದು ತುಂಬಾ ಕಷ್ಟ. ಅಷ್ಟು ಒಳಗಡೆ ಎಲ್ಲ ನಡೆಯೋದು ನಾವು ಸಾಮಾನ್ಯವಾಗಿ ನಡೆಯೋದು. ಅದ್ರಲ್ಲೂ ನಾನು ಕನ್ವಿಕ್ಷನ್ ತಗೊಂಡಿಲ್ಲ ಅಂತಲ್ಲ, ಬೇಕಾದಷ್ಟು ಕನ್ವಿಕ್ಷನ್ಸ್ ಗಳು ತಗೊಂಡಿದ್ವಿ ನಾವು. ಇಷ್ಟು ದೊಡ್ಡದು ತಗೊಂಡ ತಕ್ಷಣ ಸಿಐಡಿ ಅಲ್ಲಿ ಇಷ್ಟು ತಪ್ಪ ಮಾಡಿದ್ರು, ಸಿಸಿಬಿ ಲಿಸ್ಟ್ ಮಾಡಿದ್ರು, ಸಿಬಿಐ ಲಿಸ್ಟ್ ಮಾಡಿದ್ರು ಅಂದ ತಕ್ಷಣ ಎಲ್ಲವೂ ಏನ್ ಕನ್ವಿಕ್ಷನ್ ಆಗಿಲ್ಲ. ಆದ್ರೆ ಅಲ್ಲಿಯ ಪ್ರೊಸೀಜರ್, ಅಲ್ಲಿ ಸೂಪರ್ವಿಷನ್ ಆಫೀಸರ್ಸ್ ಮಾತಿನ ಮೇಲೆ ಇವ್ರು ಎಲ್ಲ ಅವ್ರು ಹೇಳ್ದಂಗ್ ಮಾಡ್ಬೇಕಾಗತ್ತೆ. ಒಬ್ಬೊಬ್ರು ಒಂದೊಂದು ಲೆವೆಲ್ ನಲ್ಲಿ ಹೇಳ್ತಾರೆ, ಆ ತರ ಇವರೆಲ್ಲ ಮಾಡಿ ಇಷ್ಟಪ್ಪ ಆಗುತ್ತೆ. ಇದು ಕೇಸು ಹಾಗೆ ಆಗಿದ್ದು. ಈ ಕೇಸಲ್ಲಿ ಅಪ್ ಟು ಕಮಿಷನರ್ ಅವ್ರದ್ದು ಸೂಪರ್ವಿಷನ್ ಇತ್ತು. ಹಾಗಾಗಿ ಒಬ್ಬೊಬ್ರು ಏನೇನು ಯೋಚನೆಯಲ್ಲಿ ಹೇಳ್ತಾರೆ ಅದನ್ನ ಎಲ್ಲದನ್ನು ಮಾಡ್ತಾ ಕೂತ್ಕೋಬೇಕಾಗುತ್ತೆ. ಹಂಗಾಗಿ ಇದು ಇಷ್ಟು ದಪ್ಪ ಆಯ್ತು. ಇಲ್ದಿರ ನಾರ್ಮಲ್ ಆಗಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಆಗ್ರ ಮರ್ಡರ್ ಕೇಸ್ ಕೊಡ್ತಾರೆ, ಇದನ್ನು ಮಾಡಿದ್ರೆ ಒಂದು 50-75 ಸಾಕ್ಷಿಗಳೊಳಗೆ ನಿಂತ್ಕಂತಿತ್ತು. ಅದಕ್ಕಿಂತ ಜಾಸ್ತಿ ಆಗ್ತಿರ್ಲಿಲ್ಲ. ಈಗ ಆಗಿರೋದು 225 ಆಗ್ತಿರ್ಲಿಲ್ಲ. ಅದಂತೂ ನಿಜ. ನಾವು ಅಡ್ವೊಕೇಟ್ ಅವರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ ಕಾರಣ ಅಲ್ಲ, ಅದಕ್ ಮೇಲ್ಗಡೆ ಅವರು ಆ ತರದ ವಿಚಾರಗಳನ್ನು ತರ್ತಾರೆ. ಈ ತರದ್ ಯಾಕೆ ಮಾಡಬಾರ್ದು, ಅದನ್ನು ಮಾಡ್ರಿ, ಇದನ್ನು ಮಾಡ್ರಿ. ಈಗ ಲೋಕೇಶ್ವರ್ ಸರ್, ಈಗ ಕಾನೂನು ಶಾಸ್ತ್ರ, ಈಗ ಸುಧನ್ವ ಅವ್ರು ಹೇಳ್ತಿರೋದು ನಾನು ಕೇಳ್ಬಿಡ್ತೀನಿ. ಕಾನೂನು ಶಾಸ್ತ್ರ ಅಂತ ಬಂದಾಗ ಮರ್ಡರ್ ಇಸ್ ಎ ಮರ್ಡರ್, ಅಕ್ಯೂಸ್ಡ್ ಇಸ್ ಎ ಅಕ್ಯೂಸ್ಡ್. ಆರೋಪಿ ಒಂದು ಮರ್ಡರು, ಆಮೇಲೆ ಅವನು ಅಕ್ವಿಟಲ್ ಆಗ್ತಾನ, ಅವನು ಅಕ್ಯೂಸ್ಡ್, ಅವನು ಆನಂತರದಲ್ಲಿ ಅವನು ಅಪರಾಧಿ ಅಂತ ಪ್ರೂವ್ ಆಗುತ್ತಾ, ಬೇರೆ ವಿಚಾರ ಸರ್. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದನ್ನ ತುಂಬಾ ವಿಶೇಷ ಕೇಸ್ ಅಂತ ದರ್ಶನ್ ಅನ್ನೋ ಒಂದು ಹೆಸರು ಅಲ್ಲಿ ಇರದೇ ಇದ್ದಿದ್ರೆ, ಆರೋಪಿಗಳ ಪಟ್ಟಿ ದರ್ಶನ್ ಒಂದು ಹೆಸರು ಇರದೇ ಇದ್ದಿದ್ರೆ ಇದು ಸರ್ವೇ ಸಾಮಾನ್ಯವಾದ ಒಂದು ಕೇಸ್ ಆಗಿ ಮುಗಿದು ಹೋಗ್ತಾ ಇತ್ತಾ? ಜಸ್ಟ್ ಬಿಕಾಸ್ ಆಫ್ ದರ್ಶನ್ ಒಂದು ನೇಮ್ ಬಂದ ಕಾರಣದಿಂದಾನೇ ಇದು ಈ ರೀತಿ ಆಯ್ತಾ, ತಿರು ಪಡ್ಕೊಳ್ತಾ ಇಲ್ಲಿ ಅಂತ ಹೇಳಿ? ಇಲ್ಲ ನೋಡಿ, ಈಗ ಯಾವುದೇ ಸೆಲೆಬ್ರಿಟಿ ಅಥವಾ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ಬಂದಾಗ ಸರ್ಕಾರ ಮತ್ತು ನ್ಯಾಯಾಲಯಗಳು ಏನಾಗ್ತವೆ, ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅವ್ರ ಒತ್ತಡದಿಂದ ಏನಾದ್ರು ಲ್ಯಾಪ್ಸಸ್ ಮಾಡ್ಬಿಟ್ರು, ಅದರಿಂದ ಅವ್ನು ಬಿಡುಗಡೆ ಆಯ್ತು, ಅವನಿಗೆ ಬೇಲ್ ಆಗ್ಬಿಡ್ತು, ಕನ್ವಿಕ್ಷನ್ ಆಗ್ಲಿಲ್ಲ, ಈ ತರದ ಆರೋಪಗಳನ್ನ ನಿಷ್ಪಕ್ಷಪಾತ ಕಾಣಿಸ್ಬೇಕು ಅನ್ನೋ ಒಂದೇ ಒಂದು ಹುಚ್ಚಲ್ಲಿ ಆ ತರದ ಎಲಾಬೊರೇಟೆಡ್ ಇನ್ವೆಸ್ಟಿಗೇಷನ್ ಹೋದಾಗ ಈ ತರದಾಗುತ್ತೆ. ಬೇರೆ ಏನು ಕಾರಣ ಅಲ್ಲ. ವಿವಿಐಪಿಸ್ ಅಂತ ಯಾರಿರ್ತಾರೆ ಅವರಲ್ಲಿ ಮಾಮೂಲಿಯಾಗಿ ಮಾಡ್ಬಿಟ್ರೆ ಅದಕ್ಕೆ ಕಂಡ್ರೆ ಏನಿಲ್ಲ 30 ದಿವಸಕ್ಕೆ ಚಾರ್ಜ್ ಶೀಟ್ ಹಾಕ್ಬಿಟ್ರು, ಏನಿಲ್ಲ 25-20 ವಿಟ್ನೆಸ್, ಅದಕ್ಕೆ ಕೇಸ್ ಹೋಯ್ತು. ಆ ಪಾಯಿಂಟ್ ಅಲ್ಲಿ ಬಲಾಢ್ಯರು ಸಕ್ಸಸ್ ಆಗ್ತಾರೆ, ನ್ಯಾಯಾಲಯ ಅಥವಾ ಕಾನೂನು ಅವ್ರಿಗೇನು ಲೆಕ್ಕ ಇಲ್ಲ ಅನ್ನೋ ಅಭಿಪ್ರಾಯ ಎಲ್ಲೂ ಸೃಷ್ಟಿ ಆಗ್ಬಾರ್ದು ಅಂತ ಯೋಚನೆಯಲ್ಲಿ ಇವೆಲ್ಲ ಆಗುತ್ತಷ್ಟೇ ವಿನ ಬೇರೆ ಯಾವುದೇ ಉದ್ದೇಶ ಅಲ್ಲ. ಫೈನ್. ನಾನು ಸುಧನ್ ಅವರ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. 2 ಪಾಯಿಂಟ್ ಇದೆ ನಂದಿಲ್ಲಿ. ಸುಪ್ರೀಂ ಕೋರ್ಟ್ನ ಸ್ಟ್ಯಾನ್ಸ್ ಅಂತ ಬಂದಾಗ, ಇನ್ August 2025 ದಿ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ಡ್ ದರ್ಶನ್ಸ್ ಬೇಲ್, ಕಾಲಿಂಗ್ ದ ಹೈಕೋರ್ಟ್ಸ್ ಅರ್ಲಿಯರ್ ರೀಸನಿಂಗ್ which hinted at a lack of direct role, a perverse exercise of judicial power. The SC noted that the evidence of a
premeditated murder and conspiracy was substantial enough to keep him in custody. ಅಂದರೆ ನಮಗೆ ಚೆನ್ನಾಗಿ ಗೊತ್ತು ಇದರದ್ದು ಟ್ರಯಲ್ ಏನು ಶುರುವಾಗಿರಲಿಲ್ಲ ಅಂತ. ಈ ಕೋರ್ಟ್ನ ಟ್ರಯಲ್ ಶುರುವಾಗದೇ ಇದ್ರೂ ಕೂಡ ಪ್ರೈಮ್ ಆಫೀಸರ್ ನಮಗೆ ಕಾಣಿಸ್ತಾ ಇದೆ ಈ ಒಂದು ಕಾನ್ಸ್ಪಿರಸಿ, ಒಂದು ಸಂಚು, ಒಂದು ಮರ್ಡರು, ಈ ಇಷ್ಟು ಪ್ರೈಮ್ ಆಫೀಸಿ ಕಾರಣಗಳೇ ಸಾಕು ಅವ್ರನ್ನ ಕಸ್ಟಡಿ ಒಳಗಡೆ ಇಡಬೇಕು ಅಂತ ಹೇಳಿ. ಇದೇನಾಗುತ್ತೆ, ಹೈಕೋರ್ಟ್ನ ಆದೇಶಕ್ಕೆ ತದ್ವಿರುದ್ಧ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಂದಾಗ ಈ ಕೇಸ್ ಇನ್ನೂ ತೂಕ ಆಗಿ ಇದು ಪ್ರಾಸಿಕ್ಯೂಷನ್ಗೆ ಜಾಸ್ತಿ ಬಲ ಬಂದಂತಾಗಿ ಅವರು ಕೂತ್ರೆ ನಿಂತ್ರೆ ಪರ್ಮಿಷನ್ ತಗೊಂಡೇ ಕೂತ್ಕೋಬೇಕು, ಊಟ ಪರ್ಮಿಷನ್ ತಗೊಂಡೇ ಮಾಡ್ಕೋಬೇಕು, ಈ ಮಟ್ಟಕ್ಕೆ ಆಗ್ಬಿಡ್ತಾ ಸುಧನ್ವ ಅವರ ಈ ಕೇಸ್ ಅಂತ. ಅಲ್ಲ, ಇವಾಗ ನನ್ನ ಒಂದ್ ಹೇಳೋದು, ವಿತ್ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವೆಲ್ಲ ತಲೆ ಬಾಗ್ಲೇಬೇಕು, ಅದು ಗೌರವಿಸಲೇಬೇಕು. ಸುಪ್ರೀಂ ಕೋರ್ಟ್ ಮೇಲ್ಗಡೆ ಇನ್ನೊಂದ್ ಯಾವ್ದಾನ ಹೆಚ್ಚಿನ ಕೋರ್ಟ್ ಇತ್ತು ಅಂದಿದ್ರೆ ಸುಪ್ರೀಂ ಕೋರ್ಟ್ ಮಾಡಿರೋಂತ ಎಷ್ಟೋ ತೀರ್ಪುಗಳು ಅದನ್ನ ರಿವರ್ಸ್ ಆಗಿರೋದು. ವಿತ್ ಡ್ಯೂ ರೆಸ್ಪೆಕ್ಟ್, ಓಕೆ, ಸುಪ್ರೀಂ ಕೋರ್ಟ್ ಇಸ್ ಸುಪ್ರೀಂ ಕೋರ್ಟ್ ವಿಲ್ ಆನರ್, ಬಟ್ ಅದ್ರದ್ದು ಪರಿಣಾಮ ಅಂತೂ ನೇರವಾಗಿ ಈ ಕೇಸಲ್ಲಿ ಬಿದ್ದಿದೆ. ಕೋರ್ಟ್ ಮೇಲಾಗಿದೆ, ಆ ಒತ್ತಡ ಕೋರ್ಟ್ಗೂ ಆಗಿದೆ, ಆ ಒತ್ತಡ ಪ್ರಾಸಿಕ್ಯೂಷನ್ ಎಲ್ಲ ಕಾರಾಗೃಹಗಳಿಗೂ ಬಂತದು, ಕಾರಾಗೃಹಗಳಿಗೂ ಬಂತು, ಎಲ್ಲರಿಗೂ ಅದರದ್ದು ಬಿಸಿ ಅನ್ನೋದು ಟಚ್ ಆಗಿದೆ. ಬಟ್ ಅದನ್ನ ಎಲ್ಲದಕ್ಕಿಂತ ನೋಡೋದಾದ್ರೆ, ಇವಾಗ ನಾನೊಬ್ಬ ಆರೋಪಿ, ಜೈಲಲ್ಲಿ ಸಹ ಕೈದಿಗಳ ಜೊತೆ ಎಲ್ಲರೂ ಇದ್ದೀನಿ, ಅವ್ರನ್ನೆಲ್ಲ ಒಂದ್ ರೀತಿ ಟ್ರೀಟ್ ಮಾಡಿ ನನ್ನನ್ನೇ ಬೇರೆ ರೀತಿ ನಡೆಸ್ಕೊಳೋದು, ಇದು ಯಾವ ನಿಮ್ಮ ವಾದ ಅದು ನಾವೆಲ್ಲ ಚೆನ್ನಾಗಿ ಕೊಡ್ತಾ ಇದೀವಿ ಅಂತಾರಪ್ಪ, ಜೈಲಲ್ಲಿ ಚೆನ್ನಾಗಿ ಕೊಡ್ತಾ ಇದೀವಿ, ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡಕ್ಕೊಬ್ರು ಕಳ್ಸಿದೀವಿ ಅಂತಾರೆ. ನಾನು ಹೇಳ್ತಾ ಇರೋದು ಫ್ಯಾಕ್ಟ್. ನೀವು ಬೆಂಗಳೂರಲ್ಲಿ ಪ್ರತಿದಿನ ಇವತ್ತೊಂದು ರೈಡ್ ಆಗ್ಲಿ 2 ಮೊಬೈಲ್ ಸಿಗತ್ತೆ, ನಾಳೆ ಹೋಗ್ಲಿ ನಾಳೆ 2 ಫೋನ್ ಸಿಗತ್ತೆ, ಮತ್ತೆ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಸಿಗತ್ತೆ. ಇದು ಕೆಲವೊಂದು ಹಾರ್ಡ್ ರಿಯಾಲಿಟೀಸ್ ಇರ್ತವೆ, ನಾವು ಅದನ್ನ ಒಪ್ಕೊಳಕ್ಕೆ ತಯಾರಿರ್ಬೇಕು. ನಮ್ಮ ಜೈಲುಗಳಲ್ಲಿ ಮೊಬೈಲ್ ಇದೆ, ಅಲ್ಲಿ ನಾರ್ಕೋಟಿಕ್ ಸಬ್ಸ್ಟೆನ್ಸ್ ಇದೆ, ಅಲ್ಲಿ ಇನ್ನೂ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ, ಅದು ಸತ್ಯ. ಅದು ಅದನ್ನ ನಾವು ಡಿಸ್ಪ್ಯೂಟ್ ಮಾಡಕ್ ಆಗಲ್ಲ. ಅದ್ರಲ್ಲಿ ಕೆಲವು ಕಾರಾಗೃಹ ಸಿಬ್ಬಂದಿಗಳು ಕೂಡ ಭಾಗಿಯಾಗಿ ನಡ್ಕೊಂಡ್ ಬಂದಿದೆ, ಇವತ್ತಿಂದಲ್ಲ, ನಾನು ಹುಟ್ಟಕ್ ಮುಂಚೆಯಿಂದನೂ ನಡ್ಕೊಂಡ್ ಬಂದಿದೆ. ನನ್ನ ಪ್ರಕಾರ ಇದು ರಿಫಾರ್ಮ್ ಆಗಿಲ್ಲ ಅಂದ್ರೆ ಮುಂದೆನೂ ಹೀಗೆ ನಡ್ಕೊಂಡು ಹೋಗುತ್ತೆ. ನಾನು ನಮ್ಮ ಪ್ರಶ್ನೆ ಏನು ಅಂದ್ರೆ, ಇದು ಎವಿಡೆನ್ಸ್ ನಡೀಲಿ, ಬೇಗ ಆಗ್ಲಿ, ಸಾಕ್ಷಿ ವಿಚಾರಣೆ ಆಗ್ಲಿ, ನಮ್ದು ಯಾವುದೇ ರೀತಿ ತಕರಾರಿಲ್ಲ.